ಇವತ್ತೊಂದು ವೆರೈಟಿ ಆಗಿರುವಂತಹ ಆಲೂ ಮಂಚೂರಿಯನ್ ತಿನ್ನೋಣ ಬನ್ನಿ. ಮೊದಲು ಆಲೂಗಡ್ಡೆ ಸಿಪ್ಪೆ ಎಲ್ಲ ತಗೊಳ್ಳಿ. 4 ಆಲೂಗಡ್ಡೆ ತಗೊಂಡಿರೋದು ಇಲ್ಲಿ. ಮೊದಲು ಸಿಪ್ಪೆ ಎಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ತುರಿಬೇಕು. ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕ್ಕೊಂಡೇ ತುರೀರಿ, ಆವಾಗ ಸ್ವಲ್ಪ ಉದ್ದ ಉದ್ದಕ್ಕೆ ಸಿಗುತ್ತೆ ನೋಡಿ ಈ ರೀತಿ. ಇದನ್ನ ತಣ್ಣೀರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ನೀರು ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟು ಒರಿಜಿನಲ್ ನೀರಿನ ಕಲರಿಗೆ ಬರಬೇಕು. ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ. ಇದಿವಾಗ ಬಿಳಿ ಬಿಳಿ ನೀರಿರುತ್ತೆ ಅಲ್ವಾ, ಅದೆಲ್ಲ ಚೇಂಜ್ ಆಗಿಬಿಟ್ಟು ನೋಡಿ ಈ ರೀತಿ ಬರಬೇಕು. ಇವಾಗ ಇದು ರೆಡಿಯಾಗಿದೆ, ಈ ರೀತಿ ಕರೆಕ್ಟಾಗಿ ಸಿಕ್ಕಿದೆ ನಮಗೆ. ಇದನ್ನು ಸ್ವಲ್ಪ ಸೋಸಿಟ್ಕೊಳ್ಳಿ, ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವಿಲ್ಲಿ ಸೋಸಿಟ್ಟಿರುವಂತಹ ಆಲೂಗಡ್ಡೆ, ತುರಿದಿಟ್ಕೊಂಡಿರುವ ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಬೇಯಿಸಿ, ಜಾಸ್ತಿ ಬೇಡ, ಜಸ್ಟ್ ಒಂದು ಕುದಿ ಬಂದರೆ ಸಾಕು ನೋಡಿ, ಇಷ್ಟೇ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಮುಟ್ಟುವಾಗ ನೋಡಿ ಜಸ್ಟ್ ಕಟ್ ಆಗಬೇಕು, ಅಷ್ಟೇ ಸಾಕು. ಜಾಸ್ತಿ ಬೆಂದು ನೀರಾಗೋದು ಬೇಡ. ಅದನ್ನೆಲ್ಲ ನೋಡಿ ಈ ರೀತಿ ಪುನಃ ಸೋಸಿಟ್ಕೊಳ್ಳಿ. ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು. ಈ ರೀತಿ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ, ಅಥವಾ ಕೈಯಲ್ಲಿ ಚೆನ್ನಾಗಿ ಹಿಂಡಿ ಉಪಯೋಗಿಸಿದರೆ ಸಾಕು. ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು. ಈ ರೀತಿ ಬರಬೇಕು. ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್ 2 ಟೀ ಸ್ಪೂನ್ನಷ್ಟು, ಆಮೇಲೆ ಮೆಣಸಿನ ಹುಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಉಂಡೆ ಮಾಡೋದಕ್ಕಾಗಬೇಕು. ಜಸ್ಟ್ ಕೈಯಲ್ಲಿ ಮುಟ್ಟಿ ಈ ರೀತಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಎರಡು ಬದಿ ಕೂಡ ತಿರುಗಿಸಿ 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 ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ಹೀಗೆ ತಿನ್ನೋದಕ್ಕೆ ಸಖತ್ ಮಜಾ ಕೊಡುತ್ತೆ ನೋಡಿ ಈ ರೀತಿ. ಸಾಕು, ಎಲ್ಲ ಎರಡು ಕಡೆ ಕೂಡ ಚೆನ್ನಾಗಿ ಬಿಸಿ ಬಿಸಿಯಾಗಿ ಫ್ರೈ ಮಾಡಿಕೊಂಡು ತೆಗೆದ್ಬಿಟ್ರೆ ಆಯಿತು. ಇದಿವಾಗ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಇದನ್ನು ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಮಂಚೂರಿಯನ್ ಅಲ್ವಾ ಹೇಳಿರೋದು, ಆದ ಕಾರಣ ಎಣ್ಣೆ ಬಿಸಿ ಮಾಡಿಬಿಟ್ಟು ಅದಕ್ಕೆಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ, ದೊಡ್ಡಕ್ಕೆ ಕಟ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿ ಬಿಸಿ ಬಿಸಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ಳಿ, ಅರಿಶಿನ ಹುಡಿ ಹಾಕ್ಕೊಳ್ಳಿ. ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಳ್ಳಿ, ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿ ಬಿಸಿ ಬಿಸಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಕೂಡ ಹಾಕ್ಕೊಂಡ್ಬಿಟ್ಟು ಒಳ್ಳೆ ಗ್ರೇವಿ ಥರ ಮಾಡ್ಕೊಳ್ಳಿ. ಇನ್ನೂ ಗ್ರೇವಿ ಬೇಕಾ ನಿಮಗೆ, ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸು ಹಾಕ್ಕೊಳ್ಳಿ. ನಾನಿಲ್ಲ ಅಷ್ಟೊಂದು ಗ್ರೇವಿ ಬೇಡ ನನಗೆ, ಅದಕ್ಕೆ ಇದೇ ರೀತಿ ಹಾಕ್ಬಿಟ್ಟು ನಾವು ಅವಾಗ ಕ್ರಂಚಿಯಾಗಿ ಫ್ರೈ ಮಾಡಿಟ್ಕೊಂಡಿರುವ ಆಲೂ ಬಾಲ್ಸ್ ಇದೆಯಲ್ವಾ, ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಆಗಿರೋ ಕ್ರಂಚಿ ಆಗಿರೋಂಥ ಒಂದು ಆಲೂ ಮಂಚೂರಿಯನ್ ರೆಡಿ ಆಗುತ್ತೆ ನೋಡಿ. ರೆಡಿಯಾಗಿ ಆಯಿತು. ಇನ್ನು ಟೇಸ್ಟ್ ಮಾಡ್ಕೊಳ್ಳೋದೇ ಇರೋದು ಬಾಕಿ. ಇವತ್ತೇ ಟ್ರೈ ಮಾಡಿ, ಟೇಸ್ಟ್ ಮಾಡಿ.